ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿರೋ ಹೇಳಿಕೆ ಈಗ ತೀವ್ರ ವಿವಾದ ಹುಟ್ಟಾಕಿದ್ದು ದೊಡ್ಡ ಸಮರ ಶುರುವಾಗಿದೆ. ಇನ್ನೊಂದು ಕಡೆ ಮಿಡ್ಲ್ ಈಸ್ಟ್ ಸಂಘರ್ಷದಿಂದ ಜಾಗತಿಕ ತೈಲ ಪೂರೈಕೆಗೆ ದೊಡ್ಡ ಬಿಕ್ಕಟ್ಟು ಸೃಷ್ಟಿಯಾಗಿದ್ದು ಭಾರತಕ್ಕೆ ಕಾಲು ಭಾಗದಷ್ಟು ತೈಲ ಪೂರೈಕೆ ಬಂದ್ ಆಗಿರೋ ಮಾಹಿತಿ ಸಿಕ್ಕಿದೆ. ಈ ನಡುವೆ ದೆಹಲಿಯಲ್ಲಿ ಉಗ್ರ ದಾಳಿಗೆ ಯತ್ನಿಸಿದ್ದ 2 ಉಗ್ರರನ್ನ ಕೂಡ ಅರೆಸ್ಟ್ ಮಾಡಲಾಗಿದ್ದು ಅತ್ತ ಭಾರತೀಯ ಸೇನೆ ಪಾಕ್ಗೆ ಎಚ್ಚರಿಕೆ ಕೊಟ್ಟಿದೆ. ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಗಲ್ಫ್ ಯುದ್ಧದಿಂದಲೇ ಶುರು ಮಾಡೋಣ. ಟ್ರಂಪ್ ಇರಾನ್ಗೆ ಕೊಟ್ಟಿದ್ದ ಕದನ ವಿರಾಮದ ಡೆಡ್ಲೈನ್ ಬುಧವಾರ ಅಂದ್ರೆ ಏಪ್ರಿಲ್ 22ರ ಬೆಳಗಿನ ಜಾವಕ್ಕೆ ಅಂತ್ಯವಾಗ್ತಿದ್ದು ಅದಕ್ಕೂ ಮೊದಲು ಭಾರೀ ಹೈಡ್ರಾಮಾ ಶುರುವಾಗಿದೆ. ಡೆಡ್ಲೈನ್ ಒಳಗೆ ಡೀಲ್ ಆಗ್ಬೇಕು, ಇಲ್ಲ ಅಂದ್ರೆ ಮತ್ತೆ ಯುದ್ಧ ಶುರುವಾಗುತ್ತೆ ಅಂತ ಟ್ರಂಪ್ ಹೇಳಿದ್ರು. ಆದ್ರೆ ಇಲ್ಲಿ ತನಕ ಯಾವ ಡೀಲ್ ಕೂಡ ಆಗಿಲ್ಲ. ಅಷ್ಟೇ ಅಲ್ಲ, ಈ ಯುದ್ಧ ನಿಲ್ಲುತ್ತಾ ನಡೆಯುತ್ತಾ ಯಾರಿಗೂ ಗೊತ್ತಾಗ್ತಿಲ್ಲ. ಸದ್ಯ ಅಮೆರಿಕದ ಮಾಧ್ಯಮಗಳು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಈ ಮಾತುಕತೆಗೆ ಹೋಗ್ಬೋದು ಅಂತ ಸುದ್ದಿಗಳನ್ನ ಹರಿಬಿಡ್ತಿವೆ. ಆದ್ರೆ ಇಲ್ಲಿ ತನಕ ಅಂದ್ರೆ ನಾವು ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಅಮೆರಿಕದವರು ಪಾಕಿಸ್ತಾನಕ್ಕೆ ಹೋಗಿಲ್ಲ. ಇತ್ತ ಇರಾನ್ನ ಸರ್ಕಾರ ಕೂಡ ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ. ಅಲ್ಲಿನ ಮಾಧ್ಯಮಗಳು ನಮ್ಮ ನಾಯಕರು ಪಾಕ್ಗೆ ಹೋಗಲ್ಲ, ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಆಗುತ್ತೆ ಅನ್ನೋದೇ ಸುಳ್ಳು ಅಂತ ವರದಿ ಮಾಡ್ತಿವೆ. ಇರಾನ್ ನಾಯಕ ಮೊಹಮ್ಮದ್ ರೆಜಾ ಮೊಹಿಸೀನಿ ಕೂಡ ಈ ಟೈಮ್ನಲ್ಲಿ ಮಾತುಕತೆ ನಡೆಸೋದು ಸೂಕ್ತ ಅಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಈ ಡೀಲ್ ಆಗತ್ತಾ ಇಲ್ವಾ, ಮುಂದೇನಾಗ್ಬೋದು ಅನ್ನೋ ಕುತೂಹಲ ಮಿಡ್ಲ್ ಈಸ್ಟ್ ನಲ್ಲಿದೆ. ಸದ್ಯ ಪಾಕಿಸ್ತಾನ ಮಾತ್ರ ತನ್ನ ರಾಜಧಾನಿಯನ್ನ ಲಾಕ್ಡೌನ್ ಮಾಡಿಕೊಂಡು ಅಮೆರಿಕ ಇರಾನ್ಗಾಗಿ ಕಾಯ್ಕೊಂಡು ಕೂತಿದೆ. ಇನ್ನೊಂದು ಕಡೆ ಇರಾನ್ನ ನ್ಯಾಯಾಂಗದ ಮುಖ್ಯಸ್ಥ ಗೋಲಂ ಹುಸೇನ್ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕ ಮತ್ತೆ ಇರಾನ್ ಮೇಲೆ ದಾಳಿ ನಡೆಸೋ ಸಾಧ್ಯತೆ ಇದೆ. ಇರಾನ್ ಸೇನೆ 100% ಸನ್ನದ್ಧವಾಗಿರಬೇಕು ಅಂದಿದ್ದಾರೆ. ಅತ್ತ ಇರಾನ್ ಸೇನೆ ಕೂಡ ಇದೇ ಹೇಳಿಕೆಯನ್ನ ಕೊಟ್ಟಿದೆ. ಶತ್ರು ರಾಷ್ಟ್ರಗಳು ಉದ್ದಟತನ ತೋರಿದ್ರೆ ನಿರ್ಣಾಯಕ ತಿರುಗೇಟು ಕೊಡೋಕೆ ನಾವು ರೆಡಿ ಇದ್ದೀವಿ ಅಂತ ಇರಾನ್ ಸೇನಾ ವಕ್ತಾರ ಅಲಿ ಅಬ್ದುಲ್ಲಾಹಿ ಹೇಳಿದ್ದಾರೆ. ಅಲ್ಲದೆ ಯುದ್ಧ ಭೂಮಿಯ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ. ಸುಳ್ಳು ಕಥೆಗಳನ್ನ ಸೃಷ್ಟಿಸೋಕೆ ಅಮೆರಿಕ ಅಧ್ಯಕ್ಷರಿಗೆ ಇರಾನ್ ಅವಕಾಶ ನೀಡಲ್ಲ ಅಂತ ಅಬ್ದುಲ್ಲಾಹಿ ಹೇಳಿದ್ದಾರೆ. ಇನ್ನು ಡೆಡ್ಲೈನ್ ಹತ್ರವಾಗ್ತಿದ್ದಂತೆ ಟ್ರಂಪ್ ಕೂಡ ಪೋಸ್ಟ್ ಹಾಕಿದ್ದಾರೆ. ಇರಾನ್ ಸಾಕಷ್ಟು ಬಾರಿ ಕದನ ವಿರಾಮ ಉಲ್ಲಂಘಿಸಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ವಿರುದ್ಧ ಅಮೆರಿಕ ಮತ್ತೊಂದು ಕಾರ್ಯಾಚರಣೆ ಕೂಡ ಮಾಡಿದೆ. ವಿಶ್ವದ ಯಾವುದೇ ಮೂಲೆಯಲ್ಲಿ ಇರಾನ್ಗೆ ನೆರವು ನೀಡೋ ಹಡಗುಗಳನ್ನ ಹಿಡಿದಾಕ್ತೀವಿ ಅಂತ ಅಮೆರಿಕ ಸೇನೆ ಹೇಳಿತ್ತು. ಈಗ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಇರಾನ್ಗೆ ಬೆಂಬಲ ನೀಡುತ್ತಿದ್ದ ಎಂಟಿ ಟಿಫಾನಿ ಟ್ಯಾಂಕರ್ ಅನ್ನ ಸೀಸ್ ಮಾಡಿದೆ. ರಾತ್ರೋರಾತ್ರಿ ಅಮೆರಿಕ ಸೈನಿಕರು ಈ ಹಡಗನ್ನ ಹತ್ತಿ ವಶಕ್ಕೆ ಪಡೆದಿದ್ದಾರೆ. ಇದು ಇರಾನ್ ತೈಲವನ್ನ ಕಳ್ಳ ಸಾಗಣೆ ಮಾಡ್ತಿತ್ತು ಅಂತ ಪೆಂಟಗನ್ ಹೇಳಿದೆ. ಇನ್ನು ಇರಾನ್ ಯಹೂದಿಗಳನ್ನ ಸಾಮೂಹಿಕವಾಗಿ ಹತ್ಯೆ ಮಾಡೋಕೆ ಪ್ಲಾನ್ ಮಾಡಿತ್ತು ಅಂತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಆರೋಪ ಮಾಡಿದ್ದಾರೆ. 2ನೇ ಮಹಾಯುದ್ಧದ ಟೈಮಲ್ಲಿ ಹೇಗೆ ಹಿಟ್ಲರ್ ಲಕ್ಷಾಂತರ ಯಹೂದಿಗಳನ್ನ ಒಟ್ಟೊಟ್ಟಿಗೆ ಕೊಂದೋ ಅದೇ ತರ ಇರಾನ್ನ ಆಯತುಲ್ಲಾ ಸರ್ಕಾರ ಕೂಡ ಪ್ಲಾನ್ ಮಾಡಿತ್ತು. ಸಮೂಹ ನಾಶಕಗಳನ್ನ ಬಳಸಿ ನಮ್ಮನ್ನ ಕೊಲ್ಲೋಕೆ ಯತ್ನಿಸ್ತಿತ್ತು ಅಂದಿದ್ದಾರೆ. ಹಾಗೆ ನಾವೇನಾದ್ರೂ ಸರಿಯಾದ ಟೈಮ್ಗೆ ಆಕ್ಷನ್ ತಗೊಳ್ಳದೇ ಇದ್ದಿದ್ರೆ ಒಂದೇ ಸಲ ಇಸ್ರೇಲ್ನ ಎಲ್ಲಾ ಯಹೂದಿಗಳು ಸತ್ತೋಗ್ತಿದ್ರು ಅಂತ ಇಸ್ರೇಲ್ ಪ್ರಧಾನಿ ಆರೋಪ ಮಾಡಿದ್ದಾರೆ. ಇನ್ನು ಮಿಡ್ಲ್ ಈಸ್ಟ್ ಸಂಘರ್ಷದಿಂದ ಜಗತ್ತಲ್ಲಿ ಇಂಧನ ಸಮಸ್ಯೆ ನಿರೀಕ್ಷೆಗಿಂತ ಜಾಸ್ತಿನೇ ಆಗಿದೆ ಅಂತ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಮುಖ್ಯಸ್ಥ ಫಾತಿ ಬಿರೋಲ್ ಹೇಳಿದ್ದಾರೆ. ಜಗತ್ತು ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥದ್ದೊಂದು ಬಿಕ್ಕಟ್ಟು ಎದುರಿಸುತ್ತಿದೆ. ಮುಂಚೆ ಆಗಾಗ ತೈಲದ ಸಮಸ್ಯೆ ಬರ್ತಿತ್ತು. ಈಗ ಗ್ಯಾಸ್, ರಸಗೊಬ್ಬರ, ಪೆಟ್ರೋಕೆಮಿಕಲ್ಸ್ ಎಲ್ಲಾ ಸಮಸ್ಯೆ ಶುರುವಾಗಿದೆ. ಇದರಿಂದ ಡೆವಲಪಿಂಗ್ ಸ್ಟೇಜ್ನಲ್ಲಿರೋ ಆಫ್ರಿಕಾ ಮತ್ತು ಸೌತ್ ಏಷ್ಯಾದ ಎಕಾನಮಿಗಳು ಗಂಭೀರ ಪರಿಣಾಮ ಎದುರಿಸಬೇಕಾಗಬಹುದು ಅಂತ ಐಎಎ ಮುಖ್ಯಸ್ಥ ವಾರ್ನ್ ಮಾಡಿದ್ದಾರೆ. ಇತ್ತ ಭಾರತಕ್ಕೂ ಇಂಧನ ಬಿಸಿ ತಟ್ಟಿದೆ. ಫೆಬ್ರವರಿಗೆ ಹೋಲಿಸಿದ್ರೆ ಮಾರ್ಚ್ ತಿಂಗಳಲ್ಲಿ ಭಾರತದ ಕಚ್ಚಾ ತೈಲದ ಆಮದು 13% ಡೌನ್ ಆಗಿದೆ. ಅಂದ್ರೆ ಪ್ರತಿದಿನಕ್ಕೆ ಭಾರತ 4.5 ಮಿಲಿಯನ್ ಬ್ಯಾರೆಲ್ ತೈಲ ಖರೀದಿ ಮಾಡಿದೆ. ಈ ಕುಸಿತಕ್ಕೆ ಹಾರ್ಮುಜ್ ಉದ್ವಿಗ್ನತೆ ಮೇನ್ ಕಾರಣ. ಯುದ್ಧದಿಂದಾಗಿ ಭಾರತಕ್ಕೆ ಬರಬೇಕಿದ್ದ ಮಿಡ್ಲ್ ಈಸ್ಟ್ ತೈಲದಲ್ಲಿ 61% ಕಡಿಮೆಯಾಗಿದೆ. ಪ್ರತಿದಿನ ಬರೀ 1.18 ಮಿಲಿಯನ್ ಬ್ಯಾರೆಲ್ ತೈಲ ಬಂದಿದೆ. ಇದು ಮಾರ್ಚ್ ತಿಂಗಳಿನಲ್ಲಾದ ಸಾರ್ವಕಾಲಿಕ ಕುಸಿತ. ಸದ್ಯ ಈ ಕೊರತೆಯನ್ನ ಫುಲ್ಫಿಲ್ ಮಾಡೋಕೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದೆ. ಇನ್ನು ಇದೇ ಮಾರ್ಚ್ ತಿಂಗಳಲ್ಲಿ ಭಾರತದ ರಸಗೊಬ್ಬರ ಉತ್ಪಾದನೆಯಲ್ಲೂ ಕುಸಿತ ಆಗಿದೆ. 24.6% ಡೌನ್ ಆಗಿದೆ. ವಾಣಿಜ್ಯ ಸಚಿವಾಲಯ ಈ ಮಾಹಿತಿಯನ್ನ ಕೊಟ್ಟಿದೆ. ಅಂದಹಾಗೆ ನಮ್ಮ ದೇಶದಲ್ಲಿ 45% ಜನ ಕೃಷಿ ಮಾಡ್ತಾರೆ. ಹೀಗಾಗಿ ರಸಗೊಬ್ಬರ ಕೊರತೆ ಆದ್ರೆ ರೈತರಿಗೆ ದೊಡ್ಡ ಪೆಟ್ಟು. ಜೂನ್ ಜುಲೈನಲ್ಲಿ ಖಾರಿಫ್ ಕೃಷಿ ಸೀಸನ್ ಬೇರೆ ಶುರುವಾಗುತ್ತೆ. ಆಗ ರಸಗೊಬ್ಬರದ ಡಿಮ್ಯಾಂಡ್ ಇನ್ನೂ ಹೆಚ್ಚಾಗುತ್ತೆ. ಆದ್ರೆ ರೈತರು ಗಾಬರಿಯಾಗೋ ಅಗತ್ಯ ಇಲ್ಲ. ನಮ್ಮಲ್ಲಿ ಸಾಕಷ್ಟು ರಸಗೊಬ್ಬರ ಸ್ಟಾಕ್ ಇದೆ ಅಂತ ಸರ್ಕಾರ ಹೇಳಿದೆ. ಯಾಕಂದ್ರೆ ಕಳೆದ ಜನವರಿಲಿ 3.7% ಹಾಗೂ ಫೆಬ್ರವರಿಲಿ 3.7% ರಸಗೊಬ್ಬರ ಉತ್ಪಾದನೆ ಹೆಚ್ಚಾಗಿತ್ತು. ಹಾಗೆ ಬೇರೆ ಬೇರೆ ದೇಶಗಳಿಂದಲೂ ರಸಗೊಬ್ಬರ ತರಿಸಿಕೊಳ್ತಿದ್ದೇವೆ.
ಇರ್ತವೆ. ರೈತರಿಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಸರ್ಕಾರ ಭರವಸೆ ಕೊಟ್ಟಿದೆ. ಇನ್ನು ಸ್ನೇಹಿತರೆ, ನೀವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕಾ? ಮೇ 21ಕ್ಕೆ 7 ಸ್ಯಾಂಡ್ಸ್ ಟೂರಿಸಂ ಹೊಸ ಟ್ರಿಪ್ ಆಯೋಜಿಸಿದೆ. ಇದು ಶಿರಡಿ ಮತ್ತು 3 ಜ್ಯೋತಿರ್ಲಿಂಗಗಳ ದರ್ಶನದ ಪ್ರವಾಸ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 23,500 ರೂಪಾಯಿ ಮಾತ್ರ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಹಿರಿಯರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಕೆಲವೇ ಸೀಟ್ಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ. ಇನ್ನು ಈ ಯುದ್ಧದಿಂದ ಭಾರತದಲ್ಲಿ ಹಣದುಬ್ಬರ ಹೆಚ್ಚಾಗೋ ರಿಸ್ಕ್ ಇದೆ ಅಂತ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಹೇಳಿದ್ದಾರೆ. ಸಂಘರ್ಷದಿಂದ ಗ್ಲೋಬಲ್ ಸಪ್ಲೈ ಚೈನ್ಸ್ ಮೇಲೆ ಕೆಟ್ಟ ಪರಿಣಾಮ ಆಗ್ತಿದೆ. ಎನರ್ಜಿ ಮಾರ್ಕೆಟ್ ಕೂಡ ಡಿಸ್ಟರ್ಬ್ ಆಗಿದೆ. ಇದೇ ರೀತಿ ಯುದ್ಧ ಮುಂದುವರೆದ್ರೆ ತುಂಬಾ ಕಷ್ಟ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಆರಂಭಿಕ ಬೆಲೆ ಏರಿಕೆ ಆಮೇಲೆ ಇಡೀ ಆರ್ಥಿಕತೆಗೆ ಹರಡಬಹುದು. ಇದನ್ನ ಸ್ಪಿಲ್ ಓವರ್ ರಿಸ್ಕ್ ಅಂತ ಕರೀತಾರೆ. ಈ ಸ್ಪಿಲ್ ಓವರ್ ರಿಸ್ಕ್ ಬಗ್ಗೆ ಎಚ್ಚರದಿಂದ ಇರಬೇಕು ಅಂತ RBI ಗವರ್ನರ್ ಹೇಳಿದ್ದಾರೆ. ಹಾಗೆ ಇಂಧನ ಬೆಲೆ ಏರಿಕೆಯಿಂದ ಟ್ರಾನ್ಸ್ಪೋರ್ಟ್ ವೆಚ್ಚ ಜಾಸ್ತಿ ಆಗುತ್ತೆ. ಎಲ್ಲಾ ಬಿಸ್ನೆಸ್ಗಳು ಬೆಲೆ ಏರಿಸುತ್ತವೆ. ಎಲ್ಲರೂ ಹೆಚ್ಚಿನ ಸಂಬಳ ಡಿಮ್ಯಾಂಡ್ ಮಾಡ್ತಾರೆ. ಎಲ್ಲಾ ತರಹದ ಸರ್ವಿಸ್ಗಳು ಎಕ್ಸ್ಪೆನ್ಸಿವ್ ಆಗ್ತವೆ ಅಂತ ಸಂಜಯ್ ಮಲ್ಹೋತ್ರಾ ಎಚ್ಚರಿಕೆ ನೀಡಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಕೇವಲ 12 ಹಡಗುಗಳು ಮಾತ್ರ ಹಾರ್ಮುಜ್ ಜಲಸಂಧಿ ದಾಟಿವೆ ಅಂತ ಮರೀನ್ ಟ್ರಾಫಿಕ್ ಡೇಟಾ ಉಲ್ಲೇಖಿಸಿ NBC ನ್ಯೂಸ್ ವರದಿ ಮಾಡಿದೆ. ಈ 12 ಹಡಗುಗಳ ಪೈಕಿ 4 ಹಡಗುಗಳು ಇರಾನ್ ಧ್ವಜವನ್ನ ಹೊಂದಿದ್ವು. ಇನ್ನು ಕಳ್ಳರ ಕಣ್ಣು ಹಾರ್ಮುಜ್ ಜಲಸಂಧಿಯ ಮೇಲೂ ಬಿದ್ದಿದೆ. ನಿಮ್ಮ ಹಡಗುಗಳನ್ನ ಸೇಫ್ ಆಗಿ ಕಳಿಸ್ತೀವಿ ಅಂತ ಹೇಳಿ ಅನೇಕ ಸ್ಕ್ಯಾಮರ್ಗಳು ಹಡಗುಗಳಿಗೆ ಮೆಸೇಜ್ ಕಳಿಸ್ತಿದ್ದಾರೆ. ಕ್ರಿಪ್ಟೋ ಮೂಲಕ ಹಣ ಪಾವತಿ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ತಾವೇ ಇರಾನ್ ಅಧಿಕಾರಿಗಳು ಅಂತ ಹೇಳ್ಕೊಂಡು ಈ ತರ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಈ ವಂಚಕರ ಮಾತು ಕೇಳಿ ಯುರೋಪಿಗೆ ಸೇರಿದ ಹಡಗೊಂದು ಹಾರ್ಮುಜ್ ದಾಟೋಕೆ ಪ್ರಯತ್ನ ಮಾಡಿತ್ತು. ಆದ್ರೆ ಗುಂಡೇಟು ತಿಂದು ವಾಪಸ್ ಆಗಿದೆ. PM ನರೇಂದ್ರ ಮೋದಿ ಮೇ 15ರಿಂದ 20ರವರೆಗೆ ಯುರೋಪ್ನ 4 ರಾಷ್ಟ್ರಗಳಿಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾರ್ವೆ, ಸ್ವೀಡನ್, ನೆದರ್ಲ್ಯಾಂಡ್ಸ್ ಮತ್ತು ಇಟಲಿ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ನಾರ್ವೆಯಲ್ಲಿ ನಡೆಯಲಿರೋ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಈ ವರ್ಷದ ಜನವರಿಯಲ್ಲಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಘೋಷಣೆಯಾಗಿತ್ತು. ಈ ಒಪ್ಪಂದ ಘೋಷಣೆಯಾದ ನಂತರ PM ಮೋದಿ ಕೈಗೊಳ್ತಿರೋ ಮೊದಲ ಯುರೋಪ್ ಪ್ರವಾಸ ಇದು. ಇನ್ನು ಇಲ್ಲಿ ನಾರ್ವೆ ಜೊತೆಗೆ ಒಂದಷ್ಟು ಒಪ್ಪಂದ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ನಾರ್ಡಿಕ್ ದೇಶಗಳ ಪೈಕಿ ನಾರ್ವೆ ಜಗತ್ತಿನ ಅತಿ ದೊಡ್ಡ ಎನರ್ಜಿ ರಫ್ತುದಾರ ದೇಶ. ಯುರೋಪ್ಗೆ ಅತಿ ಹೆಚ್ಚು ನೈಸರ್ಗಿಕ ಅನಿಲ ಪೂರೈಸೋ ರಾಷ್ಟ್ರ ಕೂಡ ಹೌದು. ನೈಸರ್ಗಿಕ ಅನಿಲ ಉತ್ಪಾದನೆಯಲ್ಲಿ ನಾರ್ವೆ ವಿಶ್ವದಲ್ಲೇ 7ನೇ ಸ್ಥಾನದಲ್ಲಿದೆ. ಎಲೆಕ್ಟ್ರಿಕ್ ವಾಹನಗಳ ಬಳಕೆಯಲ್ಲಿ ನಾರ್ವೆ ವಿಶ್ವಕ್ಕೆ ಮಾದರಿ. ಹೀಗಾಗಿ ತೈಲ ಬಿಕ್ಕಟ್ಟಿರೋ ಈ ಟೈಮಲ್ಲಿ ಭಾರತ ನಾರ್ವೆಗಳನ್ನಾದರೂ ಎನರ್ಜಿ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಮುಂದಾಗ್ತಾವ ಅಂತೆಲ್ಲ ಚರ್ಚೆ ನಡೀತಿದೆ. ಇನ್ನು ಪಹಲ್ಗಾಮ್ ಉಗ್ರದಾಳಿಯ ಕಹಿ ನೆನಪಿಗೆ ಏಪ್ರಿಲ್ 22ಕ್ಕೆ 1 ವರ್ಷ ತುಂಬಲಿದೆ. ಈ ಹಿನ್ನೆಲೆ ನಮ್ಮ ಸೇನೆ ಶತ್ರುಗಳಿಗೆ ದೊಡ್ಡ ಎಚ್ಚರಿಕೆಯನ್ನ ನೀಡಿದೆ. ಕೆಲವು ಗಡಿಗಳನ್ನ ಯಾವತ್ತೂ ದಾಟಬಾರದು ಅಂತ ವಾರ್ನಿಂಗ್ ಕೊಟ್ಟಿದೆ. ಅದರಲ್ಲೂ ಮಾನವೀಯತೆಯ ಲಿಮಿಟ್ ಕ್ರಾಸ್ ಆದಾಗ ತಕ್ಕ ಹಾಗೂ ದಿಟ್ಟ ಉತ್ತರ ನೀಡ್ತೀವಿ. ಜಸ್ಟಿಸ್ ಈಸ್ ಸರ್ವ್ಡ್. ಭಾರತ ಸದಾ ಒಗ್ಗಟ್ಟಾಗಿ ನಿಂತಿದೆ ಅಂತ ಸೇನೆ ಪೋಸ್ಟ್ ಹಾಕಿದೆ. ಈ ಮೂಲಕ ಪಹಲ್ಗಾಮ್ ದಾಳಿಗೆ ಆಪರೇಷನ್ ಸಿಂಧೂರ್ ಮೂಲಕ ಪ್ರತಿಕಾರ ತೀರಿಸಿಕೊಂಡಿದ್ದೀವಿ. ಈ ವಿಷಯದಲ್ಲಿ ಶತ್ರುಗಳ ವಿರುದ್ಧ ಭಾರತ ಸದಾ ಒಗ್ಗಟ್ಟಾಗಿ ಹೋರಾಡುತ್ತೆ ಅಂತ ಸೇನೆ ಪಾಕ್ಗೆ ಸಂದೇಶ ರವಾನಿಸಿದೆ. ಮತ್ತೊಂದು ಕಡೆ ಈ ಪಹಲ್ಗಾಮ್ ದಾಳಿಯಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡ ಕುಟುಂಬಸ್ಥರು ಮಾತನಾಡಿದ್ದಾರೆ. ಕಳೆದ 1 ವರ್ಷದಿಂದ ನಾವು ನರಕಯಾತನೆ ಅನುಭವಿಸಿದ್ದೀವಿ. ಆ ಕರಾಳ ದಿನ ನೆನೆಸ್ಕೊಂಡ್ರೆ ಈಗಲೂ ತುಂಬಾ ನೋವಾಗುತ್ತೆ. ಇಂತಹ ಕೃತ್ಯ ಮಾಡೋ ಉಗ್ರರಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು ಅಂತ ಸಂತ್ರಸ್ತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಸೂಕ್ಷ್ಮ ಜಾಗಗಳಲ್ಲಿ ಹೆಚ್ಚಿನ ಸೇನೆ ನಿಯೋಜಿಸಿ ಭದ್ರತೆ ಜಾಸ್ತಿ ಮಾಡಲಾಗಿದೆ. ಇತ್ತ ಪಾಕ್ ಭಾರತದ ವಿಮಾನಗಳ ಹಾರಾಟಕ್ಕೆ ವಿಧಿಸಿದ್ದ ನಿರ್ಬಂಧವನ್ನ ಮತ್ತೆ ವಿಸ್ತರಿಸಿದೆ. ಮೇ 24ರವರೆಗೆ ನಿಷೇಧ ಹೇರಿದೆ. ಕಳೆದ ವರ್ಷ ಏಪ್ರಿಲ್ 24ರಂದು ಶುರುವಾಗಿದ್ದ ಈ ಏರ್ ಸ್ಪೇಸ್ ಬ್ಯಾನ್ ಉಭಯ ದೇಶಗಳ ನಡುವಿನ ಉದ್ವಿಗ್ನತೆಯಿಂದಾಗಿ ಹೀಗೆ ಮುಂದುವರೆದಿದೆ. ಭಾರತ ಕೂಡ ಪಾಕ್ ವಿಮಾನಗಳಿಗೆ ತನ್ನ ವಾಯುಪ್ರದೇಶ ನಿರ್ಬಂಧವನ್ನ ವಿಸ್ತರಿಸುತ್ತಿದೆ. ಈ ನಡುವೆ ದೆಹಲಿಯಲ್ಲಿ ದಾಳಿಗೆ ಯತ್ನಿಸಿದ್ದ 2 ಶಂಕಿತ ಉಗ್ರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರಿಬ್ರು ಗ್ಯಾಂಗ್ಸ್ಟರ್ ಮತ್ತೆ ISI ಏಜೆಂಟ್ ಶಹಜಾದ್ ಭಟ್ಟಿ ಜೊತೆ ಸಂಪರ್ಕ ಹೊಂದಿದ್ರು ಅಂತ ಗೊತ್ತಾಗಿದೆ. ಇವರು ಡೆಲ್ಲಿ NCR ಭಾಗದಲ್ಲಿ ಕೈಯಿಂದ ಎಸೆಯೋ ಸ್ಫೋಟಕ ದಾಳಿ ಮತ್ತೆ ಟಾರ್ಗೆಟ್ ಕಿಲ್ಲಿಂಗ್ ಮಾಡೋಕೆ ದೊಡ್ಡ ಪ್ಲಾನ್ ಮಾಡಿದ್ರು ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಶಹಜಾದ್ ಭಟ್ಟಿ ಮತ್ತೆ ಬೇರೆ ISI ಹ್ಯಾಂಡ್ಲರ್ಸ್ ಸೇರ್ಕೊಂಡು ಸೋಷಿಯಲ್ ಮೀಡಿಯಾ ಮೂಲಕ ಯುವಕರನ್ನ ರಿಕ್ರೂಟ್ ಮಾಡಿ ದಾಳಿ ಮಾಡೋಕೆ ರೆಡಿ ಮಾಡ್ತಿದ್ರು ಅಂತ DCP ಪ್ರವೀಣ್ ಕುಮಾರ್ ತ್ರಿಪಾಠಿ ಹೇಳಿದ್ದಾರೆ. ಅರೆಸ್ಟ್ ಆಗಿರೋರನ್ನ ಮಧ್ಯಪ್ರದೇಶದ ಗ್ವಾಲಿಯರ್ ಮೂಲದ 21 ವರ್ಷದ ರಾಜ್ವೀರ್ ಮತ್ತೆ 19 ವರ್ಷದ ವಿವೇಕ್ ಬಂಜಾರ ಅಂತ ಗುರುತಿಸಲಾಗಿದೆ. ರಾಜ್ವೀರ್ ಅರೆಸ್ಟ್ ಆಗೋ ಟೈಮಲ್ಲಿ ತನ್ನ ಬಾಸ್ ಶಹಜಾದ್ ಭಟ್ಟಿ ಆರ್ಡರ್ ಪ್ರಕಾರ ಡೆಲ್ಲಿ NCRನ ಫೇಮಸ್ ಹೋಟೆಲ್ ಮೇಲೆ ದಾಳಿ ಮಾಡೋಕೆ ಸ್ಕೆಚ್ ಹಾಕಿದ್ದ. ಇವನ ಹತ್ರ ಒಂದು ಪಿಸ್ತೂಲ್, 6 ಜೀವಂತ ಗುಂಡುಗಳು, 2 ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ. ಸದ್ಯಕ್ಕೆ ಈ ನೆಟ್ವರ್ಕ್ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮುಂದುವರೆಸಿದ್ದಾರೆ. ಇನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಉಗ್ರ ಅಂತ ಕರೆದು ವಿವಾದಕ್ಕೀಡಾಕಿದ್ದಾರೆ. ಚೆನ್ನೈನಲ್ಲಿ ನಡೆದ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ AADMK ಮತ್ತು BJP ಮೈತ್ರಿಯನ್ನ ಟೀಕಿಸೋ ಭರದಲ್ಲಿ ಖರ್ಗೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಅಂದ್ರೆ,
ಮೋದಿ ಜೊತೆ ಎಐಎಡಿಎಂಕೆ ಅವರು ಹೇಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ? ಮೋದಿ ಉಗ್ರ, ಅವರು ಸಮಾನತೆ ನ್ಯಾಯದಲ್ಲಿ ನಂಬಿಕೆ ಇಡೋ ವ್ಯಕ್ತಿ ಅಲ್ಲ, ಇಂಥವರ ಜೊತೆ ಮೈತ್ರಿನಾ ಅಂತ ಖರ್ಗೆ ಕೇಳಿದ್ರು. ಇದರ ಬೆನ್ನಲ್ಲೇ ಬಿಜೆಪಿ ಖರ್ಗೆ ವಿರುದ್ಧ ಬೆಂಕಿ ಕಾರಿದೆ. ಕಾಂಗ್ರೆಸ್ ಇಷ್ಟು ಕೀಳು ಮಟ್ಟಕ್ಕೆ ಇಳಿದಿರೋದು ನೋಡಿ ನಮಗೆ ನಾಚಿಕೆ ಆಗ್ತಿದೆ ಅಂತ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಬಿಜೆಪಿ ನಾಯಕ ಅಣ್ಣಾಮಲೈ ಕೂಡ ಖರ್ಗೆ ಅವರು ಬಳಸಿರೋದು ತುಂಬಾ ಕೀಳು ಮಟ್ಟದ ಭಾಷೆ, ಅವರು ಕ್ಷಮೆ ಕೇಳಬೇಕು ಅಂದಿದ್ದಾರೆ. ಇದು ತೀವ್ರ ವಿವಾದ ಹುಟ್ಟಾಗ್ತಿದ್ದಂತೆ ಖರ್ಗೆ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಮೋದಿ ಅವರನ್ನ ಉಗ್ರ ಅಂತ ಹೇಳಿ ಕರೆದಿಲ್ಲ, ಇಡಿ ಐಟಿ ಮೂಲಕ ನಮ್ಮನ್ನ ಹೆದರಿಸ್ತಿದ್ದಾರೆ ಅಂತಷ್ಟೇ ಹೇಳ್ದೆ ಅಂತ ಹೇಳಿದ್ದಾರೆ. ಅಂದಹಾಗೆ 2023ರಲ್ಲೂ ಮೋದಿ ಅವರನ್ನ ವಿಷಕಾರಿ ಹಾವು ಅಂತೇಳಿ ಖರ್ಗೆ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರು. ಆಗ ಮೋದಿ ಇದಕ್ಕೆ ಕೌಂಟರ್ ಕೊಟ್ಟಿದ್ರು. ಹಾವು ಶಿವನ ಕುತ್ತಿಗೆಯ ಆಭರಣ, ನಾನು ಜನರಿಗೋಸ್ಕರ ವಿಷ ಕುಡಿಯೋ ಹಾವಾಗೋಕೆ ಸಿದ್ಧ ಅಂತ ಮೋದಿ ಹೇಳಿದ್ರು. ಇತ್ತೀಚೆಗೆ ಅಸ್ಸಾಂ ಎಲೆಕ್ಷನ್ ಪ್ರಚಾರದಲ್ಲೂ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿಷಪೂರಿತ ಹಾವುಗಳು, ಅವುಗಳನ್ನ ಹೊಡೆಯದೆ ಹೋದ್ರೆ ಮುಸ್ಲಿಮರಿಗೆ ಉಳಿಗಾಲ ಇಲ್ಲ ಅಂತ ಖರ್ಗೆ ಹೇಳಿದ್ರು. ಈಗ ಮತ್ತೆ ಚುನಾವಣೆ ಹೊತ್ತಲ್ಲೇ ಅದೇ ವಿವಾದ ಮಾಡ್ಕೊಂಡಿದ್ದಾರೆ. ಮಹಿಳಾ ಮೀಸಲಾತಿಯನ್ನ ಬೇಗ ಜಾರಿಗೊಳಿಸೋಕೆ ತಂದಿದ್ದ 131ನೇ ಸಂವಿಧಾನ ತಿದ್ದುಪಡಿ ಲೋಕಸಭೆಯಲ್ಲಿ ಬಿದ್ದೋಗಿತ್ತು. ಇದರ ಬೆನ್ನಲ್ಲೇ ಏಪ್ರಿಲ್ 18ರಂದು ಪಿಎಂ ಮೋದಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ಆದರೆ ಪ್ರಧಾನಿಯವರ ಈ ಭಾಷಣ ವಿವಾದಕ್ಕೆ ತಿರುಗಿದೆ. ಮೋದಿಯವರ ವಿರುದ್ಧ 714 ಜನ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಚುನಾವಣೆ ನಡೆಯುತ್ತಿರುವಾಗ ದೂರದರ್ಶನ ಮತ್ತು ಆಕಾಶವಾಣಿಯಂತಹ ಸರ್ಕಾರಿ ವೇದಿಕೆಗಳನ್ನ ಪ್ರಧಾನಿ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದು ಆಡಳಿತ ಪಕ್ಷಕ್ಕೆ ಅಡ್ಡದಾರಿಲಿ ಲಾಭ ತಂದುಕೊಟ್ಟಿದೆ ಅಂತ ದೂರಿನಲ್ಲಿ ಹೇಳಲಾಗಿದೆ. ಹೀಗಾಗಿ ಕೂಡಲೇ ಎಲ್ಲಾ ಸರ್ಕಾರಿ ವೆಬ್ಸೈಟ್ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ಮೋದಿಯವರ ಭಾಷಣವನ್ನ ಡಿಲೀಟ್ ಮಾಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ಒತ್ತಾಯಿಸಲಾಗಿದೆ. ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್, ಯೋಗೇಂದ್ರ ಯಾದವ್ ಸೇರಿದಂತೆ ಹಲವರು ಈ ದೂರಿಗೆ ಸಹಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಲೋಕಸಭಾ ಸ್ಪೀಕರ್ಗೆ ಹಕ್ಕುಚ್ಯುತಿ ನೋಟಿಸ್ ಸಲ್ಲಿಸಿದ್ದಾರೆ. ಏಪ್ರಿಲ್ 18ರಂದು ಪಿಎಂ ಮೋದಿ ಮಾಡಿದ ಭಾಷಣದಲ್ಲಿ ವಿಪಕ್ಷ ಸಂಸದರ ಮತದಾನದ ಬಗ್ಗೆ ಟೀಕೆ ಮಾಡಿದ್ದಾರೆ. ಸಂಸದರ ಸಾಂವಿಧಾನಿಕ ಹಕ್ಕನ್ನ ಪ್ರಧಾನಿ ಪ್ರಶ್ನಿಸಿದ್ದಾರೆ ಅಂತ ವೇಣುಗೋಪಾಲ್ ಆರೋಪ ಮಾಡಿದ್ದಾರೆ. ಇನ್ನು ಭಾರತೀಯ ಸೇನೆಯ T-72 ಮತ್ತು T-90 ಟ್ಯಾಂಕ್ಗಳಿಗಾಗಿ ಸ್ಟಾಲ್ ಅಸೆಂಬ್ಲಿ ಖರೀದಿಸೋಕೆ ರಕ್ಷಣಾ ಇಲಾಖೆ ಒಪ್ಪಂದ ಮಾಡಿಕೊಂಡಿದೆ. ಸುಮಾರು 975 ಕೋಟಿ ರೂಪಾಯಿ ವೆಚ್ಚದ ಈ ಒಪ್ಪಂದಕ್ಕೆ ಬಿಇಎಂಎಲ್ ಮತ್ತು ಎಲೆಕ್ಟ್ರೋ ನ್ಯೂಮ್ಯಾಟಿಕ್ಸ್ ಕಂಪನಿಗಳೊಂದಿಗೆ ಸಹಿ ಹಾಕಲಾಗಿದೆ. ಈ ಟಾಲ್ ಅಸೆಂಬ್ಲಿ ಯುದ್ಧ ಭೂಮಿಯಲ್ಲಿ ಹೂತಿಟ್ಟಿರೋ ಮೇನ್ಗಳನ್ನು ಪತ್ತೆ ಹಚ್ಚಿ ಟ್ಯಾಂಕ್ಗಳು ಹೋಗೋಕೆ ಸುರಕ್ಷಿತ ದಾರಿ ಮಾಡಿಕೊಡುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಯಾರಾದರೂ ಮಾಟ ಮಾಡಿಸಿರ್ಬೋದು ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಇತ್ತೀಚೆಗೆ ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ನನಗೆ ಹೀಗೆ ಅನ್ಸುತ್ತೆ, ಈ ಬಗ್ಗೆ ನಾನು ತನಿಖೆ ಮಾಡಿಸ್ತಿದ್ದೀನಿ ಅಂತ ರಾಜಣ್ಣ ಹೊಸ ಕ್ಲೇಮ್ ಮಾಡಿದ್ದಾರೆ. ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮುಖಂಡರ ರಾಜೀನಾಮೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತಾಡ್ತಿಲ್ಲ ಅಂತ ಆರೋಪ ಇತ್ತು. ಡಿಕೆ ಬಣ ಎನ್ನಲಾದ ನಾಯಕರು ಟಾರ್ಗೆಟ್ ಮಾಡ್ತಿದ್ರು, ಸಿದ್ದರಾಮಯ್ಯ ಸುಮ್ಮನಿದ್ದಾರೆ ಅಂತ ಹೇಳಲಾಗಿತ್ತು. ಇದರ ಮಧ್ಯೆ ರಾಜಣ್ಣ ಈ ತರ ಹೇಳಿದ್ದಾರೆ. ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ವಿರುದ್ಧ ಎಫ್ಐಆರ್ ಹಾಕಿ ಅಂತ ಕೋರ್ಟ್ ಹೇಳಿದೆ. ಕಬಡ್ಡಿ ಟೂರ್ನಿಯಲ್ಲಿ ಬೆಟ್ಟಿಂಗ್ ಕಟ್ಟಿದ್ರು ಅಂತೇಳಿ 42ನೇ ಎಸಿಜೆಎಂ ಜಡ್ಜ್ ಕೆಎನ್ ಶಿವಕುಮಾರ್ ಈ ಆರ್ಡರ್ ಪಾಸ್ ಮಾಡಿದ್ದಾರೆ. ಇತ್ತೀಚೆಗೆ ಕಬಡ್ಡಿ ಟೂರ್ನಿಯಲ್ಲಿ ನಾನು 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದೆ ಅಂತ ಸಚಿವರೇ ಹೇಳ್ಕೊಂಡಿದ್ರು. ಆದರೆ ಬೆಟ್ಟಿಂಗ್ ಕಟ್ಟೋದು ಕಾನೂನು ಪ್ರಕಾರ ಅಪರಾಧ. ಹೀಗಾಗಿ ಎಚ್ಆರ್ ನಾಗಭೂಷಣ್ ಅನ್ನೋ ಖಾಸಗಿ ವ್ಯಕ್ತಿ ಸಚಿವರ ವಿರುದ್ಧ ದೂರು ಕೊಟ್ಟಿದ್ರು. ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಇದರಿಂದ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ಕೇಸ್ಗಳು ಜಾಸ್ತಿ ಆಗ್ತಿವೆ. ಬಿಸಿಲಿನ ಎಫೆಕ್ಟ್ಗೆ ಮಕ್ಕಳು ಮತ್ತೆ ವಯೋವೃದ್ಧರು ಸನ್ಸ್ಟ್ರೋಕ್, ವಾಂತಿ, ಭೇದಿ, ಜ್ವರದಂತಹ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ. ಇದನ್ನ ನಿಭಾಯಿಸೋಕೆ ಹಲವು ಜಿಲ್ಲೆಗಳ ಆಸ್ಪತ್ರೆಗಳು ಸನ್ಸ್ಟ್ರೋಕ್ ವಾರ್ಡ್ ಓಪನ್ ಮಾಡಿವೆ. ಒಬ್ರು ಡಾಕ್ಟರ್, ಇಬ್ರು ನರ್ಸ್ ಮತ್ತು ಫ್ಯಾನ್, ವೆಂಟಿಲೇಟರ್ ವ್ಯವಸ್ಥೆ ಕೂಡ ಇರುತ್ತೆ. ಡಿಹೈಡ್ರೇಟ್ ಆಗಿ ಬರೋ ರೋಗಿಗಳಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಟ್ರೈನಿಂಗ್ ಕೊಡಲಾಗಿದೆ. ಈ ಬಗ್ಗೆ ಮಾತನಾಡಿರೋ ರಾಜ್ಯ ಆಯೋಗ ಸಚಿವ ದಿನೇಶ್ ಗುಂಡೂರಾವ್, ಈ 2 ವರ್ಷ ಎಲ್ ನಿನೋ ಎಫೆಕ್ಟ್ ಇರೋದ್ರಿಂದ ತಾಪಮಾನ ಮತ್ತೆ ಉಷ್ಣ ಹವೆ ಜಾಸ್ತಿ ಆಗಿದೆ. ಈ ಸಲ ಬೇಸಿಗೆ ತಾಪ ಜಾಸ್ತಿ ಇರುತ್ತೆ, ಜೊತೆಗೆ ಮಳೆ ಕೂಡ ಕಡಿಮೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ನಾವು ಅಗತ್ಯ ಕ್ರಮ ಕೈಗೊಳ್ತಿದ್ದೇವೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇನ್ನು ಎಸ್ಎಸ್ಎಲ್ಸಿಯಲ್ಲಿ ತೃತೀಯ ಭಾಷೆ ಅಥವಾ ಹಿಂದಿ ವಿಷಯಕ್ಕೆ ಅಂಕವನ್ನೇ ನೀಡಬೇಕು ಅಂತ ಹೈಕೋರ್ಟ್ ಮತ್ತೆ ಆದೇಶ ನೀಡಿದೆ. ಇತ್ತೀಚೆಗಷ್ಟೇ ಎಸ್ಎಸ್ಎಲ್ಸಿ ಪರೀಕ್ಷೆಯ ತೃತೀಯ ಭಾಷೆಗಳಿಗೆ ಗ್ರೇಡ್ ನೀಡೋಕೆ ಸರ್ಕಾರ ತೀರ್ಮಾನಿಸಿತ್ತು. ಆದರೆ ಕೇಂದ್ರದ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಅಂಕ ನೀಡಿ ಅಂತ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗಿದ್ರು. ಹೀಗಾಗಿ ಮಾರ್ಕ್ಸ್ ಕೊಡಿ ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶಿಸಿತ್ತು. ಇದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಮರುಪರಿಶೀಲನಾ ಅರ್ಜಿ ಸಲ್ಲಿಸಿತ್ತು. ಈಗ ಸರ್ಕಾರಕ್ಕೆ ಮತ್ತೆ ಹಿನ್ನಡೆಯಾಗಿದೆ. ಅಲ್ಲದೆ ಸರ್ಕಾರ ಸಲ್ಲಿಸಿದ್ದ ಮರುಪರಿಶೀಲನಾ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಎಲ್ಲರನ್ನೂ ಪಾಸ್ ಮಾಡೋದಾದ್ರೆ ಎಕ್ಸಾಮ್ ಯಾಕೆ ರದ್ದು ಮಾಡಿಬಿಡಿ ಅಂತ ಕೋರ್ಟ್ ಸರ್ಕಾರಕ್ಕೆ ಕ್ಲಾಸ್ ತಗೊಂಡಿದೆ. ಹಾಗೆ 2025-26ರಿಂದ ಹಿಂದಿ ವಿಷಯ ಸೇರಿ ಎಲ್ಲಾ ತೃತೀಯ ಭಾಷೆಗಳಿಗೆ ಅಂಕಗಳನ್ನೇ ನೀಡಬೇಕು ಅಂತ ಕೋರ್ಟ್ ಸೂಚಿಸಿದೆ. ರಾಜ್ಯ ಸರ್ಕಾರ ಎಣ್ಣೆ ಪ್ರಿಯರಿಗೆ ಶಾಕ್ ಕೊಡೋಕೆ ರೆಡಿಯಾಗಿದೆ.
ಲಿಕ್ಕರ್ ಒಳಗಡೆ ಎಷ್ಟು % ಆಲ್ಕೋಹಾಲ್ ಇರುತ್ತೆ ಅನ್ನೋದರ ಮೇಲೆ ಟ್ಯಾಕ್ಸ್ ಹಾಕೋಕೆ ಮುಂದಾಗಿದೆ. ಇದರ ಬಗ್ಗೆ ರಾಜ್ಯ ಸರ್ಕಾರ ಡ್ರಾಫ್ಟ್ ನೋಟಿಫಿಕೇಶನ್ ಹೊರಡಿಸಿದೆ. ಇದು ಫೈನಲ್ ಆದ್ರೆ ಕರ್ನಾಟಕ ಆಲ್ಕೋಹಾಲ್ ಇನ್ ಬೇವರೇಜ್ ಟ್ಯಾಕ್ಸ್ ಮಾಡೆಲ್ ಜಾರಿಗೆ ತಂದ ದೇಶದ ಮೊದಲ ರಾಜ್ಯ ಆಗಲಿದೆ. ಮಾಹಿತಿ ಪ್ರಕಾರ ಈಗಿರೋ MRP ಆಧಾರಿತ ಸ್ಲ್ಯಾಬ್ ಸಿಸ್ಟಮ್ ಬದಲು ಈ ಹೊಸ ರೂಲ್ಸ್ ಜಾರಿಗೆ ಬಂದ್ರೆ ಇಂಡಿಯನ್ ಮೇಡ್ ಲಿಕ್ಕರ್ ರೇಟ್ 10 ರಿಂದ 20% ಜಾಸ್ತಿ ಆಗಲಿದೆ. ಮಧ್ಯದಲ್ಲಿ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಟ್ಯಾಕ್ಸ್ ಕೂಡ ಜಾಸ್ತಿ ಬೀಳುತ್ತೆ. ಸದ್ಯಕ್ಕೆ ಈ ಡ್ರಾಫ್ಟ್ ನೋಟಿಫಿಕೇಶನ್ ಬಗ್ಗೆ ಆಕ್ಷೇಪಣೆ ಮತ್ತೆ ಸಲಹೆಗಳನ್ನ ಕೊಡೋಕೆ ಸರ್ಕಾರ ಅವಕಾಶ ಕೊಟ್ಟಿದೆ. ನಾವು ಸರ್ಕಾರದ ಜೊತೆಗೆ ಮಾತಾಡ್ತೀವಿ ಅಂತ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಬಿ ಗೋವಿಂದರಾಜ್ ಹೆಗ್ಡೆ ಹೇಳಿದ್ದಾರೆ. ಇನ್ನು ಕನ್ನಡಕ ತಯಾರಕ ಕಂಪನಿ ಲೆನ್ಸ್ಕಾರ್ಟ್ ತನ್ನ ಉದ್ಯೋಗಿಗಳಿಗೆ ಹಿಜಾಬ್ ಧರಿಸೋಕೆ ಅನುಮತಿ ನೀಡಿ ಬಿಂದಿ ಮತ್ತು ತಿಲಕಕ್ಕೆ ನಿರ್ಬಂಧ ಹೇರಿದೆ ಅಂತ ವಿವಾದವಾಗಿತ್ತು. ಆಮೇಲೆ ಕಂಪನಿ ಕ್ಷಮೆ ಕೂಡ ಕೇಳಿತ್ತು. ಈಗ ಆ ವಿವಾದ ಹೊಸ ಸ್ವರೂಪ ಪಡ್ಕೊಂಡಿದೆ. ಮುಂಬೈನಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ನಾಯಕಿ ನಾಜಿಯಾ ಇಲಾಹಿ ನೇತೃತ್ವದ ತಂಡ ಮುಂಬೈನ ಲೆನ್ಸ್ಕಾರ್ಟ್ ಶೋರೂಮ್ಗೆ ನುಗ್ಗಿದೆ. ಅಲ್ಲಿ ಲೆನ್ಸ್ಕಾರ್ಟ್ ಸಿಬ್ಬಂದಿಗೆ ತಿಲಕ ಇಟ್ಟು ಕೈಗೆ ದಾರ ಕಟ್ಟಿ ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗಿದ್ದಾರೆ. ಇದು ಹಿಂದೂ ರಾಷ್ಟ್ರ, ಲೆನ್ಸ್ಕಾರ್ಟ್ ಮಾಲೀಕರು ಕ್ಷಮೆ ಕೇಳದೇ ಇದ್ರೆ ಮಳಿಗೆಗಳನ್ನ ಮುಚ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಹಾರದ ಪಕ್ಷೇತರ ಸಂಸದ ಪಪ್ಪು ಯಾದವ್ ಮಹಿಳೆಯರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. 90% ಮಹಿಳೆಯರು ರಾಜಕಾರಣಿಗಳ ಬೆಡ್ರೂಮ್ಗೆ ಹೋಗದೆ ರಾಜಕೀಯಕ್ಕೆ ಬರೋಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಪಾಲಿಟಿಕ್ಸ್ನಲ್ಲಿ ಮಹಿಳೆಯರ ಶೋಷಣೆ ನಡೆಯುತ್ತಿದೆ ಅಂತ ಪಪ್ಪು ಯಾದವ್ ಆರೋಪಿಸಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ಮಾತನಾಡುವಾಗ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ರೋಶ ಹೊರಹಾಕಿದೆ. ಕಾಂಗ್ರೆಸ್ ಬೆಂಬಲಿತ ಸಂಸದನ ಈ ಮನಸ್ಥಿತಿ ನೋಡಿ ಶಾಕ್ ಆಯಿತು. ಕೂಡಲೇ ಇವರು ಮಹಿಳೆಯರ ಕ್ಷಮೆಯಾಚಿಸಬೇಕು ಅಂತೇಳಿ ಒತ್ತಾಯಿಸಿದೆ. ಬಿಹಾರ ರಾಜ್ಯ ಮಹಿಳಾ ಆಯೋಗ ಕೂಡ ಪಪ್ಪುಗೆ ನೋಟಿಸ್ ಜಾರಿ ಮಾಡಿದೆ. ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ. ಏಪ್ರಿಲ್ 7ನೇ ತಾರೀಕು ಬಿಷ್ಣುಪುರದಲ್ಲಿ ಸ್ಫೋಟ ಸಂಭವಿಸಿ 2 ಮಕ್ಕಳು ಸಾವನ್ನಪ್ಪಿದ್ರು. ಅದನ್ನು ಖಂಡಿಸಿ ಭಾನುವಾರದಿಂದ ಪ್ರತಿಭಟನೆ ನಡೆಯುತ್ತಿದೆ. ಆದರೆ ಈ ಹೊತ್ತಲ್ಲೇ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವೆ ಘರ್ಷಣೆಯಾಗಿದೆ. ಪರಿಸ್ಥಿತಿ ನಿಯಂತ್ರಿಸೋಕೆ ಭದ್ರತಾ ಪಡೆಗಳು ಅಶ್ರುವಾಯು ಪ್ರಯೋಗ ಮಾಡಿವೆ. ಕರ್ಫ್ಯೂ ಉಲ್ಲಂಘಿಸಿದ್ದಾರೆ ಅಂತ ಹೇಳಿ 19 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೇರಳದ ತ್ರಿಶೂರ್ನಲ್ಲಿ ಪಟಾಕಿ ದುರಂತ ನಡೆದಿದೆ. ಮುಂದತಿಕೋಡ್ ಅನ್ನೋ ಕಡೆ ಫ್ಯಾಕ್ಟರಿಲಿ ಸ್ಫೋಟ ಆಗಿದೆ. ತ್ರಿಶೂರ್ಪುರಂ ಹಬ್ಬಕ್ಕಾಗಿ ಪಟಾಕಿಗಳನ್ನ ರೆಡಿ ಮಾಡ್ತಿದ್ದಾಗ ಈ ಘಟನೆ ನಡೆದಿದೆ. IPL ಟೀಮ್ಗಳು ಸರ್ಕಾರದ ಮುಂದೆ ಹೊಸ ಡಿಮ್ಯಾಂಡ್ ಇಟ್ಟಿವೆ. IPL ಮ್ಯಾಚ್ ಟಿಕೆಟ್ಗಳನ್ನ ಮನರಂಜನೆ ಅಂತ ಕನ್ಸಿಡರ್ ಮಾಡಬೇಡಿ, ಅದನ್ನ ಸ್ಪೋರ್ಟ್ಸ್ ಅಂತ ಟ್ರೀಟ್ ಮಾಡಿ ಅಂತ ಫೈನಾನ್ಸ್ ಮಿನಿಸ್ಟ್ರಿಗೆ ಮನವಿ ಮಾಡಿದೆ. ಮ್ಯಾಚ್ಗಳನ್ನ ಕ್ರೀಡೆ ಅಂತ ಪರಿಗಣಿಸೋದ್ರಿಂದ ಟಿಕೆಟ್ ಮೇಲಿನ GST ಈಗಿನ 40% ನಿಂದ 18%ಗೆ ಕಮ್ಮಿ ಆಗುತ್ತೆ ಅಂತ ಕೇಳ್ಕೊಂಡಿವೆ. BCCI ನಡೆಸೋ ಇಂಟರ್ನ್ಯಾಷನಲ್ ಮ್ಯಾಚ್ಗಳ ಟಿಕೆಟ್ಗೆ 18% GST ಮಾತ್ರ ಇದೆ. GST ಬದಲಾಗೋಕ್ಕೂ ಮುಂಚೆ IPL ಟಿಕೆಟ್ಗೆ 28% ಟ್ಯಾಕ್ಸ್ ಇತ್ತು. ಈಗ 40%ಗೆ ಇರಿಸಲಾಗಿದೆ. IPL ಅನ್ನೋದು ಫ್ಯಾಮಿಲಿ ಸಮೇತ ಕೂತು ಎಂಜಾಯ್ ಮಾಡೋ ಎಂಟರ್ಟೈನ್ಮೆಂಟ್. ಇದನ್ನ ಕ್ಯಾಸಿನೋ, ಜೂಜು ಅಂತ ನೋಡೋದು ಸರಿಯಲ್ಲ ಅಂತ ಟೀಮ್ಗಳು ಕೇಳಿವೆ. ಇನ್ನು ವಾರದ 2ನೇ ಸೆಷನ್ನಲ್ಲಿ ಮಾರ್ಕೆಟ್ ಲಾಭ ಮಾಡಿಕೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 753 ಪಾಯಿಂಟ್ಸ್ ಅಥವಾ 0.96% ಜಂಪ್ ಆಗಿ 79,273ಕ್ಕೆ ತಲುಪಿದೆ. ನಿಫ್ಟಿ 211 ಪಾಯಿಂಟ್ಸ್ ಅಥವಾ 0.87% ಹೆಚ್ಚಾಗಿದೆ. BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.49% ಜಂಪ್ ಆಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.88% ಏರಿಕೆ ಕಂಡಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 3 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ಸಂಘರ್ಷ ಅಂತ್ಯವಾಗಿ ಶಾಶ್ವತ ಶಾಂತಿ ಒಪ್ಪಂದ ಆಗಬಹುದು ಅನ್ನೋ ಭರವಸೆ ಹೂಡಿಕೆದಾರರಲ್ಲಿ ಚಿಗುರಿದೆ. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮಾತುಕತೆಗಾಗಿ ಇಸ್ಲಾಮಾಬಾದ್ಗೆ ಪ್ರಯಾಣಿಸಲಿದ್ದಾರೆ ಅನ್ನೋ ಸುದ್ದಿ ಕೂಡ ಮಾರ್ಕೆಟ್ಗೆ ಬಲ ಕೊಟ್ಟಿದೆ. ಇತ್ತ 4ನೇ ತ್ರೈಮಾಸಿಕದ ಫಲಿತಾಂಶಗಳು ಕೂಡ ಚೆನ್ನಾಗಿ ಬರ್ತಿವೆ. ಈ ಹಿನ್ನೆಲೆಯಲ್ಲಿ ಬ್ಯಾಂಕಿಂಗ್ ಮತ್ತು FMCG ವಲಯದ ಷೇರುಗಳಲ್ಲಿ ಭಾರೀ ಖರೀದಿ ಕಂಡುಬಂದಿದೆ. ಇನ್ನು ಟೈಟಾನ್, ರಿಲಯನ್ಸ್ ಇಂಡಸ್ಟ್ರೀಸ್, ಪವರ್ ಗ್ರಿಡ್, NTPC, ಟೆಕ್ ಮಹೀಂದ್ರಾ ರೆಡ್ನಲ್ಲಿದ್ವು. ಇತ್ತ ನೆಸ್ಲೆ, ಹಿಂದೂಸ್ತಾನ್ ಯುನಿಲಿವರ್, ICICI ಬ್ಯಾಂಕ್, ಬಜಾಜ್ ಫೈನಾನ್ಸ್ ಮತ್ತು HDFC ಬ್ಯಾಂಕ್ ಷೇರುಗಳು ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 32 ಪೈಸೆ ಕುಸಿದು 93 ರೂಪಾಯಿ 48 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 259 ರೂಪಾಯಿ ಜಾಸ್ತಿಯಾಗಿ 1,52,355 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 240 ರೂಪಾಯಿ ಜಾಸ್ತಿಯಾಗಿ 1,39,560 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 162 ರೂಪಾಯಿ ಕಡಿಮೆಯಾಗಿ 2,50,513 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.